200 ವರ್ಷಗಳ ಹಳೆ ದೇವಸ್ಥಾನ ಇದು. ಶ್ರೀದೇವಿ ಭೂದೇವಿ ಸಮೇತ ಇರುವಂತ ದೇವಸ್ಥಾನ. ಇಲ್ಲಿ ನಮ್ಮ ಗ್ರಾಮಸ್ಥರನ್ನ ಇದು ಮೊದಲು ಒಂದು ಜಟ್ಟಿ ಒಂದು ಸಣ್ಣ ದೇವರಿತ್ತು. ಅದಾದ ನಂತರ ಆಮೇಲೆ ಈ ದೇವಸ್ಥಾನ ಎಲ್ಲಾನು ಪುನರ್ ಪ್ರತಿಷ್ಠಾಪನೆ ಮಾಡಿ ದೇವರ ವಿಗ್ರಹ ಎಲ್ಲಾನು ಮಾಡಿ ಸುಮಾರು 13 ವರ್ಷ ಆಯ್ತಲ್ಲ, 15 ವರ್ಷದಿಂದ ವೈಕುಂಠ ಏಕಾದಶಿನ ಇದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಮಸ್ತ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು. ಇದು ತುಂಬಾ ಪುರಾತನವಾದ ದೇವಸ್ಥಾನ. ಈ ಪಾಪರೆಡ್ಡಿಪಾಳ್ಯದಲ್ಲಿ ಇರುವಂತದ್ದು. ಸುತ್ತಮುತ್ತಲು ಎಲ್ಲೂ ಈ ತರ ದೇವಸ್ಥಾನ ಇಲ್ಲ. ಇಲ್ಲಿ ವಿಶೇಷ ಇದೆ. ಶ್ರೀದೇವಿ ಭೂದೇವಿ ಒಟ್ಟಿಗೆ ಇರುವಂತ ದೇವಸ್ಥಾನ. ವರ್ಷ ಇದೇ ರೀತಿ ಒಂದು 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಚೆನ್ನಾಗಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ನಾವು. ಅಲ್ಲಿ ಹಾಡು ಕೊಡ್ತೀವಿ. ಹಾಗಾಗಿ ತುಂಬಾ ಜನ ಇದು ಸುತ್ತಮುತ್ತಲು ಇರೋರೆಲ್ಲ ಇಲ್ಲೇ ಬರ್ತಾರೆ. ತುಂಬಾ ಪುರಾತನ ದೇವಸ್ಥಾನ ಆದ್ರಿಂದ ಎಲ್ಲರೂ ಇಲ್ಲಿ ಹುಡುಕೊಂಡು ವೈಕುಂಠ ಹಬ್ಬದ ಶುಭಾಶಯಗಳು. ಎಲ್ಲರೂ ದೇವರು ಒಳ್ಳೇದ್ ಮಾಡ್ಲಿ. ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಹಬ್ಬದ ಇವತ್ತಿನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಈ ಒಂದು ಪಾಪರೆಡ್ಡಿಪಾಳ್ಯ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಸಹ ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರು ನೆಲೆಸಿದ್ದಾರೆ. ಇದಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಶ್ರೀ ವೆಂಕಟರಮಣ ಸ್ವಾಮಿ ಮಾತ್ರ ಇರ್ತದೆ. ಆದರೆ ಈ ಒಂದು ಬೆಂಗಳೂರಿನ ಒಂದು ಪಾಪರೆಡ್ಡಿಪಾಳ್ಯ ಗ್ರಾಮದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಎರಡೂ ಸಹ ಸ್ವಾಮಿಯವರ ಜೊತೆಯಲ್ಲಿ ಒಟ್ಟಿಗೆ ಇರೋದು ಒಂದು ವಿಶೇಷತೆ. ಮತ್ತು ಇದು ಸುಮಾರು 200 ವರ್ಷಗಳ ಪುರಾತನ ದೇವಸ್ಥಾನ. 1902ನೇ ಇಸ್ವಿನಲ್ಲಿ ಪಾಪರೆಡ್ಡಿಪಾಳ್ಯ ಗ್ರಾಮಸ್ಥರರು ಸೇರಿ ರಾಮಯ್ಯನವರು ಅವರು 2 ಗುಂಟೆ ಜಾಗ ದೇವಸ್ಥಾನಕ್ಕೆ ಬಿಟ್ಟು ಅದನ್ನು ಒಬ್ಬರು ನಡ್ಕಮ್ಮಪ್ಪ ಅಂತ ಊಟ ಮಾಡೋಕ್ಕೆ ಬಿಟ್ಟಿದ್ದಾದಮೇಲೆ ಅವರು ನಡ್ಕೊಂಡು ಹೋಗ್ತಾ ಇದ್ದ ಗ್ರಾಮದವರೆಲ್ಲ ಸೇರಿ. ಪಾಪ ಅವರೆಲ್ಲ ತೀರೋದ್ಮೇಲೆ ದೇವಸ್ಥಾನ ಮೂಲಕ್ಕೆ ಬಿಟ್ಟೋದು. ಆಮೇಲೆ ಭಕ್ತಾದಿಗಳು ಹುಡುಗರೆಲ್ಲ ಸೇರಿಕೊಂಡು ಅದನ್ನು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು. ಇಷ್ಟಿಗಳ ಸಮಸ್ತ ಕನ್ನಡ ಜನತೆಗೆ ವೈಕುಂಠ ಹಬ್ಬದ ಶುಭಾಶಯಗಳು.